ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮುದ್ದು ಸೊಸೆ ಎಪಿಸೋಡ್ ಏನಾಯಿತು ಅಂತ ನೋಡೋಣ ಬನ್ನಿ. ಭದ್ರಾ ಅವರು ಗೆಸ್ಟ್ ಹೌಸ್ಗೆ ಬರ್ತಾರೆ. ವಿದ್ಯಾ ಮತ್ತು ಭದ್ರಾ ಇಬ್ಬರು ಇರ್ತಾರೆ ಗೆಸ್ಟ್ ಹೌಸಲ್ಲಿ. ಆ ಭದ್ರಾ ಬಂದು ಬ್ಯಾಗನ್ನು ಜೋರಾಗಿ ಎಸಿತಾರೆ. ಅಂದರೆ ಬ್ಯಾಗಲ್ಲಿರೋದೆಲ್ಲ ಚೆಲ್ಲಾಪಿಲ್ಲಿ ಆಗುತ್ತೆ. ಆಗ ವಿದ್ಯಾ ಜೋರಾಗಿ ನಗ್ತಾ ಇರ್ತಾಳೆ. ಆಗ ಭದ್ರಾ ವಾರ್ನಿಂಗ್ ಮಾಡ್ತಾನೆ, ನಮ್ಮ ಇಬ್ಬರ ನಡುವೆ ಏನೂ ಇಲ್ಲ, ನಗು ಅಂಥದ್ದು ಏನೂ ಆಗಿಲ್ಲ. ವಿದ್ಯಾ, ತಾನು ಅವನ ಸೇವೆ ಮಾಡಬೇಕಷ್ಟೇ ನೀನು ಅಂತ ಹೇಳ್ತಾರೆ. ಈ ಕಡೆ ನೋಡೋದಾದರೆ ವಿದ್ಯಾನ ಮನೆಯಿಂದ ಆಚೆ ಹಾಕಬೇಕು ಅಂತ ವಿನಂತಿ ನೀರನ್ನು ಜೋರಾಗಿ ಬಿಡ್ತಾ ಇರ್ತಾಳೆ. ಆಗ ಭದ್ರಾ ಹೋಗ್ಬಿಟ್ಟು ನೀರನ್ನು ತಡೀತಾರೆ. ಏನಾದರೂ ಇದ್ದರೆ ನೇರವಾಗಿ ಹೋರಾಡಬೇಕು ಎದುರಾಳಿ ಜೊತೆ. ಈ ಥರ ಇಂಡೈರೆಕ್ಟಾಗೆಲ್ಲ ಅವ್ರ ಜೊತೆ ನಾವು ಬಿಹೇವ್ ಮಾಡಬಾರ್ದು. ಏನೇ ಆದರೂ ನಾನು ನೇರವಾಗಿ ಹೋರಾಡ್ತೀನಿ, ನೇರವಾಗಿ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಭದ್ರಾ ಹೇಳ್ತಾರೆ. ಆಮೇಲೆ ಕಣ್ಮಣಿ ಅವರು ವಿದ್ಯೆ ಇರುವ ಔಟ್ ಹೌಸ್ಗೆ ಕೋಪದಿಂದ ಬರ್ತಾರೆ. ನೀನು ನನ್ನ ತಂದೆಗೆ ನನ್ನ ಅಣ್ಣಗೆ ಎಷ್ಟು ಮೋಸ ಮಾಡಿದ್ಯಾ, ಎಷ್ಟು ಕಷ್ಟ ಕೊಟ್ಟಿದ್ಯಾ ಅಂತ ನನಗೆ ಗೊತ್ತು. ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾ ಇರ್ತಾರೆ. ಆಗ ವಿದ್ಯಾ ಅವರು, ಮೊದಲು ನೀನು ಸತ್ಯನ ತಿಳ್ಕೊಂಡು ಮಾತಾಡು. ಸತ್ಯ ನಿನಗೆ ಗೊತ್ತಿದ್ದರೆ ನೀನು ಈ ಥರ ಮಾತಾಡ್ತಿರ್ಲಿಲ್ಲ ಅಂತ ವಿದ್ಯಾ ಅವರು ಪ್ರತ್ಯುತ್ತರ ಕೊಡ್ತಾರೆ. ಈ ಕಡೆ ವಿದ್ಯಾ ಅವರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಕ್ಕೆ ವಿನಂತಿ ಮತ್ತು ಸಾವಿತ್ರಿ ಅವರು ಹಿಂದ್ಗಡೆ ನೋಡ್ತಾ ಇರ್ತಾರೆ. ಆಗ ವಿದ್ಯಾ ಅವ್ರ ಮೇಲೆ ಕಸ ಸುರಿದು ನಿಮ್ಮಿಬ್ಬರಿಗೂ ಕರೆಕ್ಟಾಗೆ ಆಯಿತು ಅಂತ ಸುಮ್ಮನೆ ಇರ್ತಾರೆ. ಅವರಿಬ್ಬರು ಸಹಿಸ್ಕೊಂಡು ಸುಮ್ಮನೆ ಹೋಗ್ತಾರೆ. ಅದಾದಮೇಲೆ ಇವನ್ನೆಲ್ಲ ನೋಡ್ಬಿಟ್ಟು ಕಣ್ಮಣಿ ಮತ್ತು ವಿನಂತಿ ಒಂದು ಉಪಾಯ ಮಾಡ್ತಾರೆ. ಇವರ ಮುಂದೆ ಒಳ್ಳೆಯವರಂತೆ ನಟಿಸೋಣ, ಅದಾದಮೇಲೆ ನಾವಿಬ್ಬರು ಏನಾದರೂ ಮಾಡ್ಕೋಬೋದು ಅಂತ ನಿರ್ಧಾರ ಮಾಡ್ತಾರೆ. ಈ ಕಡೆ ರತ್ನ ಅವರಿಗೆ ವಿದ್ಯಾ ಗೆಸ್ಟ್ ಹೌಸಲ್ಲಿರೋದನ್ನು ನೋಡಿ ತುಂಬ ಆತಂಕ ಆಗುತ್ತೆ. ವಿದ್ಯಾ, ನೀನು ಮನೆಗೆ ಹೋಗು, ಇಲ್ಲ ಈ ಮನೆಗೆ ಬಾ ಅಂತ ತುಂಬ ಒತ್ತಾಯ ಮಾಡ್ತಾರೆ. ಆಗ ವಿದ್ಯಾ ಹೇಳ್ತಾಳೆ, ನನ್ನ ಸ್ವಾಭಿಮಾನ ಕಾರಣದಿಂದ ನಾನು ಮನೆಗೆ ಹೋಗಲು ನಿರಾಕರಿಸುತ್ತೇನೆ. ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಇದ್ದು ನಾನು ಜಯಿಸ್ತೀನಿ ಅಂತ ಹೇಳ್ತಾರೆ. ರತ್ನ ಅವರು ಫೋನ್ ಮಾಡಿ ಹೇಳ್ತಾರೆ, ವಿದ್ಯಾ ನೀನು ಮನೆಗೆ ಬಂದ್ಬಿಡು, ಅಲ್ಲಿ ಇರಲು ಆಗುವುದಿಲ್ಲ, ನೀನು ಈಗ ಗರ್ಭಿಣಿ ಅಂತ. ಅದಕ್ಕೆ ವಿದ್ಯಾ ಅವರು ಹೇಳ್ತಾರೆ, ನಾನು ಗೆಸ್ಟ್ ಹೌಸಲ್ಲೇ ಇರುತ್ತೇನೆ, ನನ್ನ ಮಗುಗೆ ತಂದೆ ಯಾರೆಂದು ಸಾಬೀತುಪಡಿಸೋವರೆಗೂ ನಾನು ಎಲ್ಲೂ ಬರುವುದಿಲ್ಲ ಅಂತ ವಿದ್ಯಾ ದಿಟ್ಟ ನಿರ್ಧಾರ ಮಾಡ್ತಾರೆ. ವಿದ್ಯಾ ಅವರ ತಾಯಿ ಕಾಲ್ ಮಾಡಿ ಎಷ್ಟೇ ಕೇಳಿಕೊಂಡರೂ ವಿದ್ಯಾ ಮನೆಗೆ ತೆರಳಲು ನಿರಾಕರಿಸುತ್ತಾಳೆ. ಈ ಕಡೆ ಈಶ್ವರಿ ಮತ್ತು ಚಿತ್ರಾಳು ಗೆಸ್ಟ್ ಹೌಸ್ಗೆ ಬರ್ತಾರೆ. ಈ ಕಡೆ ಈಶ್ವರಿ ಅವರು ಹೇಳ್ತಾರೆ, ಗೆಸ್ಟ್ ಹೌಸ್ಗೆ ಬಂದಮೇಲೆ ನೋಡು ವಿದ್ಯಾ, ನೀನು ಹೇಗೆ ಮೋಸ ಮಾಡಿದ್ದೆ, ನೀನು ಮೋಸ ಮಾಡಿದ್ದಕ್ಕೆ ನಿನಗೆ ತಕ್ಕ ಶಾಸ್ತಿ ಆಗಿದೆ ಎಂದು ಚಿತ್ರ ಮತ್ತು ಈಶ್ವರಿ ಅವರು ತುಂಬ ನಗಾಡ್ಕೊಂಡು ಜೋರಾಗಿ ಹೇಳ್ತಾ ಇರ್ತಾರೆ. ಮತ್ತು ವಿದ್ಯಾಳನ್ನು ನೋಡಿ ಅನುಕಂಪ ಬರೋ ಥರ ನಾಟಕ ಆಡ್ತಾ ಇರ್ತಾರೆ. ಈಶ್ವರಿ ಅವರು ವಿದ್ಯಾಗೆ ಹೇಳ್ತಾರೆ, ವಿದ್ಯಾ ನಿನಗೆ ಈಗ ಆಗಬಾರದಿತ್ತು, ನೀನು ತುಂಬ ಪಾಪದವಳು ಅಂತ ಅವಳ ಮೇಲೆ ಅನುಕಂಪ ಇರೋ ಥರ ಹೇಳ್ತಾ ಇರ್ತಾರೆ ಈಶ್ವರಿ ಅವರು. ಆಗ ವಿದ್ಯಾ ಹೇಳ್ತಾರೆ, ನನ್ನ ಮೇಲೆ ಯಾರೂ ಅನುಕಂಪ ತೋರಿಸುವುದು ನನಗೆ ಇಷ್ಟ ಇಲ್ಲ. ನನ್ನ ಜೀವನ ಹೇಗೆ ಸರಿ ಮಾಡಿಕೊಳ್ಳಬೇಕು ಎಂದು ನನಗೆ ಗೊತ್ತು. ಯಾರು ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಕಾಗಿಲ್ಲ, ನನ್ನ ಬಗ್ಗೆ ನಾನೇ ತಲೆ ಕೆಡಿಸಿಕೊಳ್ಳುತ್ತೇನೆ ಎಂದು ಹೇಳ್ತಾರೆ. ಆಗ ಈಶ್ವರಿ ಅವರು ಸೈಲೆಂಟಾಗಿ ಸುಮ್ಮನೆ ಇರ್ತಾರೆ. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.